G-Boy ನ್ಯೂಸ್ಗೆ ಸ್ವಾಗತ. G-Boy ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಸ್ಕಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದೇ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಧ್ವಜಾರೋಹಣಕ್ಕೆ ಅವಕಾಶ ನಿರಾಕರಿಸಿರುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಸಿಂಧನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡದೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಎಸ್ಡಿಎಂಸಿ ಅಧ್ಯಕ್ಷರಿಗೆ ಧ್ವಜಾರೋಹಣ ಮಾಡಲು ಅವಕಾಶ ನೀಡದೆ ಅವಮಾನಿಸಲಾಗಿದೆ ಎಂದು ಆರೋಪಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ದೇಸಾಯಿ ಅವರು ಶಿಕ್ಷಣಾಧಿಕಾರಿಗಳು ಹಾಗೂ ಮುಖ್ಯೋಪಾಧ್ಯಾಯರ ವಿರುದ್ಧ ದೂರು ನೀಡಿದ್ದಾರೆ. ಆಗಸ್ಟ್ 11ರಂದು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ದೇಸಾಯಿ, ಉಪಾಧ್ಯಕ್ಷರಾಗಿ ಪರಿಶಿಷ್ಟ ಜಾತಿಯ ಸಿಂಧೂಗಂಡ ವೀರಭದ್ರ ಹಾಗೂ 16 ಜನವರಿ ಸದಸ್ಯರು ಆಯ್ಕೆಯಾಗಿದ್ದರು. ಈ ಕುರಿತು ಶಾಲೆಯ ಮುಖ್ಯೋಪಾಧ್ಯಾಯರೇ ವಿಡಿಯೋ ಮೂಲಕ ಖಚಿತಪಡಿಸಿದ್ದರು. ಹೀಗಿದ್ದು, ಆಗಸ್ಟ್ 15ರ ಕಾರ್ಯಕ್ರಮದ ಕುರಿತು ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಿಗಾಗಲಿ ಅಥವಾ ಸದಸ್ಯರಿಗಾಗಲಿ ಯಾವುದೇ ಮಾಹಿತಿ ನೀಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಆಗಸ್ಟ್ 14ರಂದು ಶಾಲೆಗೆ ತೆರಳಿ ವಿಚಾರಿಸಿದಾಗ ಕೆಲವು ಪಾಲಕರ ದೂರಿನ ಆಧಾರದ ಮೇಲೆ ಅಧ್ಯಕ್ಷರು ಧ್ವಜಾರೋಹಣ ಮಾಡಬಾರದು ಎಂದು ಬಿಇಒ ಸೂಚಿಸಿದ್ದಾರೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಲ್ಲಿಕಾರ್ಜುನ ದೇಸಾಯಿ ತಿಳಿಸಿದ್ದಾರೆ. ನನ್ನ ಆಯ್ಕೆಯ ಎಲ್ಲಾ ದಾಖಲೆಗಳು ಹಾಗೂ ವಿಡಿಯೋಗಳು ನನ್ನ ಬಳಿ ಇವೆ. ಆಯ್ಕೆಯಾದ ನಂತರವೂ ಧ್ವಜಾರೋಹಣಕ್ಕೆ ಅವಕಾಶ ನೀಡದಿರುವುದು ನನ್ನ ಹುದ್ದೆಗೆ ಹಾಗೂ ವೈಯಕ್ತಿಕವಾಗಿ ಮಾಡಿದ ದೊಡ್ಡ ಅವಮಾನ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಮುಖ್ಯೋಪಾಧ್ಯಾಯರ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಕಾನೂನುಬದ್ಧ ಹೋರಾಟ ನಡೆಸುವುದಾಗಿ ಮಲ್ಲಿಕಾರ್ಜುನ ದೇಸಾಯಿ ಎಚ್ಚರಿಕೆ ನೀಡಿದ್ದಾರೆ. ರಾಯಚೂರು ಮಸ್ಕಿಯಿಂದ ನಮ್ಮ ಪ್ರತಿನಿಧಿ ಎಚ್.ಕೆ. ಬಡಿಗೇರ್ ನೀಡಿದ ವರದಿ ಇದಾಗಿತ್ತು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ G-Boy ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಟಿವಿ ಮತ್ತು ಮಾಧ್ಯಮವರಿಗೆ ನನ್ನ ನಮಸ್ಕಾರಗಳು. ವಿಷಯ ಏನಪ್ಪ ಅಂದರೆ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರು. ವಿಷಯ 11/8/2026ರಂದು ಎಸ್ಡಿಎಂಸಿ ಪಾಲಕರ ಸಭೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ನೇತ್ರಾವತಿ ಹಿರೇಮಠ ಇವರು ಕರೆದಿದ್ದು, ನಾವು ಪಾಲಕರು ಎಲ್ಲ ಊರಿನ ಶಿಕ್ಷಣ ಪ್ರೇಮಿಗಳು, ಪಾಲಕರು ಮತ್ತು ಊರಿನ ಹಿರಿಯರು ಶಾಲೆಗೆ ಹೋದಾಗ ಕಾನೂನುಬದ್ಧವಾಗಿ 18 ಜನ ಕ್ಯಾಸ್ಟ್ ನಿಯಮಬದ್ಧವಾಗಿ ಎಷ್ಟು ಇರಬೇಕು, ನಾಯಕರು ಇರ್ಬೋದು, ಅಲ್ಪಸಂಖ್ಯಾತರು, ನಿಮ್ಮ ಕಾನೂನುಬದ್ಧವಾಗಿ ಮೇಡಮ್ ತಿಳಿಸಿದಾಗ ಆ ಕಾನೂನುಬದ್ಧವಾಗಿ ನಾವು 18 ಜನ ನಂಬರ್ ಬಹುಮತದಿಂದ ಊರಿನೆಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದು ಸತ್ಯವಿರುತ್ತದೆ. ಅದರದ್ದು ನಿಮಗೇನು ದಾಖಲಾತಿ ಬೇಕು ನನ್ನ ಹತ್ರ ಇದು ವಿಡಿಯೋ ಆಗಿರ್ಬೋದು, ತಾವು ಮಾಡಿರ್ತಕ್ಕಂಥ ಬಯಲು ಆಗಿರ್ಬೋದು, ಸತ್ಯವಿರುತ್ತದೆ. ಅದಾದ ನಂತರ 15 ಎಂದು ಧ್ವಜಾರೋಹಣ ಇರೋದರಿಂದ ನಮಗೆ 14 ದಿವಸ ಮೊದಲಿಂದನೇ ಒಂದು ನಂಬರ್ಗಳಿಗೆ ಒಂದು ಬೈಲವನ್ನು ಕಳಿಸ್ತಕ್ಕಂಥ ಕರ್ತವ್ಯ ಮೇಡಮ್ನವ್ರಿಗೆ ಇರುತ್ತದೆ. ನಮಗೆ ಧ್ವಜಾರೋಹಣಕ್ಕೆ ಆನಿಸ್ಬೇಕಾಗಿತ್ತು. ನಮಗೆ ಯಾವುದೂ ತಿಳಿಸಿರೋದಿಲ್ಲ. ಆದ್ದರಿಂದ ನಾವು 4 ಗಂಟೆಗೆ ಶಾಲೆಯಲ್ಲಿ ಹೋಗಿ ಮೇಡಮ್ನವ್ರ ಹತ್ರ ಕೇಳಿದಾಗ, ಇಲ್ಲ ನಿಮಗೆ ನಮಗೆ ಒತ್ತಡ ಹಾಕ್ಯಾನ, ಇದು ನಮಗೆ ಕೆಲವು ಇಬ್ಬರು ಕುತಾಂತ್ರದಿಂದ ಇಲ್ಲ ನಿಮಗೆ ಇದು ಕೇಸ್ ಮಾಡ್ಯಾರ, ನಿಮಗೆ ಧ್ವಜಾರೋಹಣ ನಾವು ಕೊಡೋದಿಲ್ಲ ಅಂತಂದು ತಿಳಿಸಿರ್ತಾರೆ. ಇದು ಮಾಡಿರ್ತಕ್ಕಂಥ ಒಂದು ನನಗೆ ಅವಮಾನ, ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಧಕ್ಕೆ. BOನ ಪರಿಶೀಲನೆ ಮಾಡಿದಾಗ ನಿಮ್ಗೆ ಯಾವ ರೀತಿ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ಮೇಡಮ್ನವ್ರನ್ನ ನೀವು ವಿಚಾರಣೆ ಮಾಡಂತ ಕೇಳಿದಾಗ ಇವ್ರದ್ದು BO ಕೆಲವು ರಾಜಕೀಯ ಕುತಂತ್ರದಿಂದ ನಮ್ಮ
ಉಪಾಧ್ಯಕ್ಷರು ನಮಗೆ ಸದಸ್ಯರಿಗೂ ಊರಿನ ಹಿರಿಯರಿಗೂ ಮಾಡಿರ್ತಕ್ಕಂಥ ಒಂದು ಅಪಮಾನ. ಇದನ್ನು ತಾವು ಕೂಡಲೇ ಇದನ್ನು ಉಗ್ರ ಹೋರಾಟ ಮಾಡೋದ್ರ ಮುಖಾಂತರ ಇದು ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಮುಂದಿನ ಕಾನೂನು ಜರುಗಿಸಿಕೊಡಬೇಕೆಂದು ತಮ್ಮಲ್ಲಿ ಪತ್ರ ಮಿತ್ರರಿಗೂ ಮತ್ತು ವಿಡಿಯೋ ಮಿತ್ರರಿಗೂ ತಿಳಿಸಿಕೊಡ್ತೇನೆ. ಧನ್ಯವಾದಗಳು. 11/8/2026 SDMC ರಚನೆಯನ್ನು ಮಾಡಲಾಯಿತು. ಇಲ್ಲಿ ಅಧ್ಯಕ್ಷರನ್ನ, ಉಪಾಧ್ಯಕ್ಷರ, ಸದಸ್ಯರನ್ನ ಎಲ್ಲ ಊರಿನ ಹಿರಿಯರು, ಗಣ್ಯ ವ್ಯಕ್ತಿಗಳು, ಪಾಲಕರು, ಪೋಷಕರು ಎಲ್ಲರೂ ಸೇರಿ SDMC ರಚನೆಯನ್ನು ಮಾಡಲಾಯಿತು. ಆಯ್ತಾ? ದೇಸಾಯಿಯವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರೂ ಸದಸ್ಯರು.